ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಸ್ನೇಹಿತರೆ, ನಾಳೆ ಅಂದರೆ ಡಿಸೆಂಬರ್ 19ನೇ ತಾರೀಕಿನಂದು ಮಾರ್ಗಶಿರ ಮಾಸದ ಗುರುವಾರದ 3ನೇ ಲಕ್ಷ್ಮೀ ವ್ರತಾಚರಣೆಯನ್ನು ಮಾಡುತ್ತಿದ್ದೇವೆ. ಗುರುವಾರದ ಲಕ್ಷ್ಮೀ ವ್ರತದ ವಿಶೇಷತೆಗೆ ಸಂಬಂಧಿಸಿದಂತೆ 3ನೇ ಅಧ್ಯಯನವಾಗಿ ಒಂದು ಕಥೆಯನ್ನು ತಿಳಿದುಕೊಳ್ಳೋಣ. ಒಂದು ದಿನ ನಾರದರು ಮತ್ತು ಪರಾಶ ಮಹರ್ಷಿಗಳೊಂದಿಗೆ ತ್ರಿಲೋಕಗಳನ್ನು ಸಂಚರಿಸಿ ವಿಶ್ರಾಂತಿ ಪಡೆಯಲು ಭೂಲೋಕದ ಗ್ರಾಮವನ್ನು ತಲುಪುತ್ತಾರೆ. ಇದೇ ಸಂದರ್ಭದಲ್ಲಿ ಊರಿನ 4 ವರ್ಗದ ಜನರು ಮನೆಗಳನ್ನು ಸಗಣಿಯಿಂದ ಸಾರಿಸಿ ಮನೆ ಮುಂದೆ ರಂಗೋಲಿ ಹಾಕಿರುತ್ತಾರೆ. ಅಷ್ಟೇ ಅಲ್ಲದೆ ಮಹಿಳೆಯರೆಲ್ಲರೂ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಕೂಡ ತೊಟ್ಟಿರುತ್ತಾರೆ. 4 ವರ್ಗದ ಜನರು ಒಂದೆಡೆ ಸೇರಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಹಾಡುಗಳನ್ನು ಹಾಡುತ್ತಿರುವಾಗ ಇದನ್ನು ಗಮನಿಸಿದ ನಾರದರು ಆಶ್ಚರ್ಯಪಟ್ಟು ಮಹರ್ಷಿ ಪರಾಶರಿಗೆ ಹೀಗೆ ಕೇಳುತ್ತಾರೆ: ಮಹರ್ಷಿಗಳೇ, ಇಷ್ಟು ಸಂತೋಷದಿಂದ ಜನರು ಸೇರಿ ಮಾಡುತ್ತಿರುವ ಈ ವ್ರತ ಯಾವುದು ಎಂದು ಕೇಳುತ್ತಾರೆ. ಅಲ್ಲದೆ ಈ ಪೂಜೆಯ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲವಿದೆ, ವಿವರವಾಗಿ ಹೇಳಬೇಕು ಎಂದು ಕೇಳಿಕೊಳ್ಳುತ್ತಾರೆ. ಆಗ ಮಹರ್ಷಿಗಳು ವಿವರಿಸುತ್ತಾರೆ: ಗುರುವಾರ ಮಾಡುವ ಈ ಪೂಜೆಯನ್ನು ಲಕ್ಷ್ಮೀ ಪೂಜೆ ಎನ್ನುತ್ತಾರೆ. ವರ್ಷಕ್ಕೊಮ್ಮೆ ಬರುವ ಮಾರ್ಗಶಿರ ಮಾಸದಲ್ಲಿ ಈ ಪೂಜೆಯನ್ನು ಮಾಡಲು ಉತ್ತಮ ತಿಂಗಳು. ಇದು ಲಕ್ಷ್ಮೀ ದೇವಿಗೆ ಬಹಳ ಇಷ್ಟವಾಗುತ್ತದೆ ಎಂದು ಪರಾಶರ ಮಹರ್ಷಿಗಳು ನಾರದರಿಗೆ ಹೇಳುತ್ತಾರೆ. ಆಗ ನಾರದರು ಮರುಪ್ರಶ್ನೆಯನ್ನು ಕೇಳುತ್ತಾರೆ: ಮಹರ್ಷಿಗಳೇ, ಈ ಪೂಜೆಯನ್ನು ಈ ಹಿಂದೆ ಯಾರಾದರೂ ಮಾಡಿದ್ದರೆ, ಒಂದು ವೇಳೆ ಮಾಡಿದ್ದರೆ ಯಾರು ಮಾಡಿದ್ದರು, ಅವರಿಗೆ ಯಾವ ಫಲ ಸಿಕ್ಕಿದೆ ಎಂಬುದನ್ನು ತಿಳಿದುಕೊಳ್ಳಬಹುದೇ ಎನ್ನುತ್ತಾರೆ. ಆಗ ಪರಾಶರರು ಕಥೆಯನ್ನು ಹೇಳುತ್ತಾರೆ. ಒಂದು ದಿನ ಲಕ್ಷ್ಮೀ ವಾರದಂದು ವಿಷ್ಣು ಪಾದಗಳ ಹತ್ತಿರ ನಿಂತಹ ಮಹಾಲಕ್ಷ್ಮೀ ದೇವಿ ಸ್ವಾಮಿಗೆ ಕೇಳುತ್ತಾರೆ: ಸ್ವಾಮಿ, ಇಂದು ಮಾರ್ಗಶಿರ ಲಕ್ಷ್ಮೀ ವಾರ, ಜನರು ನನ್ನ ಉಪವಾಸವನ್ನು ಆಚರಿಸುವ ದಿನ. ನೀವು ನನಗೆ ಅವಕಾಶ ಕೊಟ್ಟರೆ ನಾನು ಭೂಲೋಕಕ್ಕೆ ಹೋಗಿ ನನ್ನ ವ್ರತವನ್ನು ಮಾಡಿದವರನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳುತ್ತಾರೆ. ಇದಕ್ಕೆ ಭಗವಾನ್ ವಿಷ್ಣು ಸರಿ ಆಯಿತು, ಹೋಗಿ ಬಾ ಎಂದು ಹೇಳಿದಾಗ ಮಹಾಲಕ್ಷ್ಮಿ ಸರ್ವಾಲಂಕೃತಗೊಂಡು ಭೂಲೋಕಕ್ಕೆ ಪ್ರಯಾಣಿಸುತ್ತಾರೆ. ವಿಷ್ಣು ಬ್ರಾಹ್ಮಣ ಸಮುದಾಯದ ಓರ್ವ ವೃದ್ಧೆ ರೂಪದಲ್ಲಿ ಮನೆಯೊಂದಕ್ಕೆ ಪ್ರವೇಶಿಸುತ್ತಾರೆ. ಆ ಹಳ್ಳಿಯ ಪ್ರತಿ ಮನೆಗೆ ಭೇಟಿಯನ್ನು ನೀಡುತ್ತಾರೆ. ಆ ಸಮಯದಲ್ಲಿ ಹಳ್ಳಿಯ ಮಹಿಳೆಯರೆಲ್ಲ ಮಲಗಿರುವುದನ್ನು ಕಂಡು ಲಕ್ಷ್ಮೀದೇವಿ ಆಶ್ಚರ್ಯಚಕಿತಗೊಳ್ಳುತ್ತಾರೆ. ಆ ಹಳ್ಳಿಯ ಕೊನೆಗೆ ಹೋಗುತ್ತಾರೆ. ಅಲ್ಲಿ ಒಬ್ಬ ಬಡ ಮಹಿಳೆ ಪ್ರತಿದಿನ ಗೋವಿನ ಸಗಣಿಯಿಂದ ಮನೆಯನ್ನು ಸಾರಿಸಿ ರಂಗೋಲಿ ಬಿಡಿಸುತ್ತಿದ್ದಳು. ಅಕ್ಕಿ ಹಿಟ್ಟಿನಿಂದ ಲಕ್ಷ್ಮೀದೇವಿ ಚಿತ್ರವನ್ನು ಬಿಡಿಸಿ ದೇವಿಯ ವಿಗ್ರಹಕ್ಕೆ ದೀಪಗಳನ್ನು ಹಚ್ಚಿ ಧೂಪವನ್ನು ಅರ್ಪಿಸುತ್ತಿದ್ದಳು. ನೈವೇದ್ಯಗಳನ್ನು ಸಲ್ಲಿಸಿ ಪದ್ಮಾಸನದಲ್ಲಿ ಕುಳಿತು ಲಕ್ಷ್ಮಿಯನ್ನು ಪೂಜಿಸುತ್ತಿದ್ದಳು. ಬಡ ಮಹಿಳೆಯ ಭಕ್ತಿಗೆ ಮೆಚ್ಚಿದ ಮಹಾಲಕ್ಷ್ಮಿ ಅವಳ ಮನೆಗೆ ಭೇಟಿ ನೀಡುತ್ತಾರೆ. ಓ ಭಕ್ತ ಮಹಿಳೆ, ನಿಮ್ಮ ಭಕ್ತಿಯನ್ನು ಮೆಚ್ಚುತ್ತೇನೆ ಎಂದಳು. ಸಾಕ್ಷಾತ್ ಲಕ್ಷ್ಮೀದೇವಿಯನ್ನು ನೋಡಿದ ಆ ಮಹಿಳೆ ಮೂಕ ವಿಸ್ಮಿತಳಾಗುತ್ತಾಳೆ, ಅಲ್ಲದೆ ದೇವಿಯಿಂದ ಏನನ್ನೂ ಬಯಸುವುದಿಲ್ಲ. ಆಗ ಲಕ್ಷ್ಮೀದೇವಿ, ನೀನು ಕೇಳದೆಯೇ ನಾನು ವರಗಳನ್ನು ಕೊಡುತ್ತಿದ್ದೇನೆ. ನೀವು ಸಾಯುವವರೆಗೂ ಎಲ್ಲ ಸಂಪತ್ತನ್ನು ಅನುಸರಿಸುತ್ತೀರಿ. ಮರಣಾನಂತರ ನೀನು ವೈಕುಂಠಕ್ಕೆ ಹೋಗುವೆ. ನನ್ನ ಹೆಸರಿನಲ್ಲಿ ಮಾಡುವ ಉಪವಾಸ ಬಿಡಬೇಡ. ವಿಷ್ಣು ಮೂರ್ತಿಯ ಕೃಪೆಯೂ ಸಿಗಲಿದೆ ಎಂದು ಹೇಳುತ್ತಾರೆ. ಮಹಾಲಕ್ಷ್ಮಿ ಹೇಳಿದಂತೆಯೇ ಆ ಮಹಿಳೆ ದೇವಿಯನ್ನು ಪೂಜಿಸುತ್ತಾ ಸಕಲ ಸಂಪತ್ತು ಸುಖಭೋಗಗಳನ್ನು ಮತ್ತು 5 ಪುತ್ರರೊಂದಿಗೆ ಸುಖವಾಗಿ ಬಾಳುತ್ತಾಳೆ. ಈ ವ್ರತವನ್ನು ಮಹಾಲಕ್ಷ್ಮಿಯೇ ಹೇಳಿಕೊಂಡಿದ್ದು ಬಹಳ ವಿಶೇಷವಾಗಿದೆ. ನಿತ್ಯವೂ ಈ ಕಥೆಯನ್ನು ಓದುವುದರಿಂದ ಪುಣ್ಯ ಲಭಿಸುತ್ತದೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಈಗಾಗಲೇ ಪೂಜಾ ವಿಧಾನದ ಬಗ್ಗೆ ನಿಮಗೆ ತಿಳಿದಿದೆ. ಪೂಜೆಯನ್ನು ನಾವು 2 ಸಮಯದಲ್ಲಿ ಮಾಡಬಹುದು. ಒಂದು ಬ್ರಾಹ್ಮಿ ಮುಹೂರ್ತ ಮತ್ತು ಬೆಳಗಿನ ಸಮಯದಲ್ಲಿ. ಹಾಗೆ ತುಂಬ ಮುಖ್ಯವಾಗಿ ನಾವು ಸಂಜೆಯ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು. ಕಾರಣಾಂತರಗಳಿಂದ ಕೆಲಸಕ್ಕೆ ಹೋಗುವಂತಹ ಗೃಹಿಣಿಯರಿಗೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪೂಜೆಯ ಶುಭ ಮುಹೂರ್ತಗಳ ಬಗ್ಗೆ ತಿಳಿದುಕೊಳ್ಳೋಣ. ಬೆಳಗ್ಗೆ 4:55 6:20 ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾಡಬಹುದು. ಈಗಾಗಲೇ ಧನುರ್ಮಾಸ ಆರಂಭವಾಗಿದ್ದು ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ನಾವು ಪೂಜೆ ಮಾಡುವುದರಿಂದ ಈ ಪೂಜೆಯನ್ನು ಕೂಡ ಆ ಸಮಯದಲ್ಲಿ ನಾವು ಮಾಡಿಕೊಳ್ಳಬಹುದು. 8:30 8:55 ಮಕರ ಲಗ್ನವಿರುವುದರಿಂದ ಈ ಸಮಯದಲ್ಲಿ ಕೂಡ ಪೂಜೆ ಮಾಡಿಕೊಳ್ಳಬಹುದು. ನಂತರವಾಗಿ 9 ಗಂಟೆಯಿಂದ 10:30 ನಮಗೆ ಗುಳಿಕ ಕಾಲವಿರುವುದರಿಂದ ಆದಷ್ಟು ನಾವು 10 ಗಂಟೆಯ ಒಳಗೆ ನಾವು ಪೂಜೆಯನ್ನು ಮಾಡಿಕೊಳ್ಳಬಹುದು. ವಿಶೇಷವಾಗಿ ನಾವು ಗುರುವಾರ ಲಕ್ಷ್ಮೀ ಪೂಜೆಯನ್ನು ಸಂಜೆ ವೇಳೆಯಲ್ಲಿ ತಾಯಿ ಗೋಧೂಳಿ ಸಮಯದಲ್ಲಿ ಮನೆಗೆ ಪ್ರವೇಶಿಸುತ್ತಾಳೆ. ಆದ್ದರಿಂದ ಸಂಜೆ ಸಮಯದಲ್ಲಿ ಪೂಜೆಯನ್ನು ನಾವು ಮಾಡಬೇಕು. 4:10 ಸಂಜೆ 6:12 ವೃಷಭ ಲಗ್ನದಲ್ಲಿ ಪೂಜೆಯನ್ನು ಮಾಡಬಹುದು. ಹಾಗೆ ಕಲಶ ವಿಸರ್ಜನೆಯನ್ನು ಶುಕ್ರವಾರ ಮಾಡಬಾರದು. ಇದು ಲಕ್ಷ್ಮೀ ದೇವಿಯ ವಾರವಾದ್ದರಿಂದ ಶುಕ್ರವಾರ ಮಾಡದೆ ಶನಿವಾರದಂದು ಮಾಡಬೇಕು.
ಶನಿವಾರ ಬೆಳಗ್ಗೆ ಮಾಡುವುದಾದರೆ ರಾಹುಕಾಲ 9 ಗಂಟೆಯಿಂದ 10:30ವರೆಗೆ ಇರುವ ಕಾರಣದಿಂದ 9 ಗಂಟೆ ಒಳಗಾಗಿ ಮಾಡಿ. ಇಲ್ಲದಿದ್ದರೆ ಸಂಜೆ ಸಮಯದಲ್ಲಿ ಕಲಶ ವಿಸರ್ಜನೆಯನ್ನು ಮಾಡಬಹುದು. ಈ ಬಾರಿ ವಿಶೇಷ ನೈವೇದ್ಯವಾಗಿ ಕಡಲೆಬೇಳೆಯಿಂದ ಮಾಡಿದಂತಹ ಪಾಯಸ ಮತ್ತು ಚಿತ್ರಾನ್ನವನ್ನು ನೈವೇದ್ಯವನ್ನಾಗಿ ಮಾಡಿ. ಆಗದಿದ್ದ ಪಕ್ಷದಲ್ಲಿ ಹಾಲು, ಸಕ್ಕರೆ ಮತ್ತು ಹಣ್ಣುಗಳಿಂದ ನಾವು ಪೂಜೆಯನ್ನು ಮಾಡಬಹುದು. ವಿಶೇಷವಾಗಿ 2 ತುಪ್ಪದ ದೀಪಗಳನ್ನು ಹಚ್ಚಿಡಿ ಅಥವಾ ತುಪ್ಪದ ಆರತಿಯನ್ನಾದರೂ ಮಾಡಿ. ಪೂಜೆಯಷ್ಟೇ ವಿಶೇಷವಾಗಿ ದೇವಿಗೆ ಮಂತ್ರ, ಶ್ಲೋಕ, ಪ್ರಾರ್ಥನೆಯನ್ನು ಮಾಡುವುದನ್ನು ಮರೆಯಬೇಡಿ. ತಾಯಿ ಲಕ್ಷ್ಮೀದೇವಿ ಎಲ್ಲರ ಕೋರಿಕೆಗಳನ್ನು ಬೇಗನೆ ಈಡೇರಿಸಲಿ. ಎಲ್ಲರಿಗೂ ಧನ್ಯವಾದಗಳು.